ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಪೂರ್ಣಿ, ನಿನ್ನ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಹೊಸ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಓ ಹೌದಾ? ಆದರೆ ನೀನು ಈ ಡಾಕ್ಟ್ರನ್ನ ನಂಬಬೇಕು. ಅವ್ರು ಹೇಳ್ದ ಹಾಗೆ ಕೇಳಬೇಕು. ಅವ್ರು ಕೊಟ್ಟು ಮೆಡಿಸಿನ್ನ ಕರೆಕ್ಟಾಗಿ ತಗೊಂಡು ಆಮೇಲೆ ದೇವ್ರ ದಯೆ ಇದ್ರೆ 100% ಮಗು ಆಗತ್ತೆ. ಆವಾಗ ನಾವೆಲ್ಲ ಖುಷಿಯಾಗಿರ್ಬೋದು. ಏನ್ರಿ ಇದು, ಇಷ್ಟೊಂದು ಒಳ್ಳೆ ವಿಷಯಗಳನ್ನೆಲ್ಲ ಒಂದೇ ಸರಿ ಹೇಳ್ತಿದ್ದೀರಲ್ಲ. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ನೀವು ಬದಲಾಗಿರೋದೇ ನಮ್ಮ ಮನೆಯವ್ರಿಗೆಲ್ಲ ದೊಡ್ಡ ಖುಷಿ. ನೀವ್ ಹೇಳೋ ಹಾಗೆ ನಮ್ಮ ಮಡ್ಲಿಗೊಂದು ಮಗು ಬಂದ್ಬಿಟ್ರೆ ನಮ್ಮಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅನ್ಸುತ್ತೆ. ಖುಷಿ ಮೇಲ್ ಖುಷಿ, ಇನ್ನೇನ್ ಬೇಕು ಹೇಳಿ ನಮ್ಗೆ? ನೀನೆಷ್ಟು ಒಳ್ಳೆಯವಳು ಪೂರ್ಣಿ. ಎಲ್ರೂ ನಿನಗೆ ಕೆಟ್ಟದ್ದು ಬಯಸಿದ್ರು, ಅವಮಾನ ಮಾಡಿದ್ರು, ನೀನು ಮಾತ್ರ ಎಲ್ರೂ ಖುಷಿನೂ ಬಯಸ್ತೀಯ. ಅವರೆಲ್ಲ ನಿನ್ನ ಮೂಲೆ ಗುಂಪು ಮಾಡಿದ್ದಾರೆ. ಯಾವಾಗ ನೋಡಿದ್ರು ಕಾವೇರಿನ ಹೋಗ್ಲಿ ಅಟ್ಟಕ್ಕೇರಿಸಿ ನೀನು ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಮಾಡ್ತಾರೆ. ಪೂರ್ಣಿ, ಹಾಗೆ ನೋಡೋಕ್ಕೋದ್ರೆ ನಾನು ಇಷ್ಟು ದಿನ ನಿನ್ನ ನೆಗ್ಲೆಕ್ಟೇ ಮಾಡಿಬಿಟ್ಟೆ. ಪೂರ್ಣಿ, ದೊಡ್ಡ ಮನ್ಸು ಮಾಡಿ ನನ್ನ ಕ್ಷಮಿಸ್ಬಿಡೆ. ಇನ್ನು ಮುಂದೆ ನೋಡು, ನಿನ್ನ ರಾಣಿ ಥರ ನೋಡ್ಕೋತೀನಿ. ಆಗಿದ್ದೆಲ್ಲ ಆಗೋಯ್ತು, ಕ್ಷಮೆಗಿಮೆ ಅಂತೆಲ್ಲ ಮಾತಾಡ್ಬೇಡಿ. ಇನ್ ಮುಂದೆ ನಾವು ಚೆನ್ನಾಗಿದ್ರೆ ಅಷ್ಟೇ ಸಾಕು. ದೇವ್ರೆ, ನನ್ನ ಪಾಲಿಗೆ ನೀನು ರಾಮ್ ಸರ್ ರೂಪದಲ್ಲೇ ಇದೆಯಾ. ಅವ್ರ ಆರೋಗ್ಯನ ಕಾಪಾಡು ತಂದೆ. ಅವ್ರು ಬೇಗ ಹುಷಾರಾಗ್ಲಿ, ಹಾಗೆ ಯದುಗೂ ಒಳ್ಳೇದು ಮಾಡು. ದೇವ್ರೆ, ಡ್ಯಾಡ್ ಮೊದಲಿನ ಥರ ಆಗಬೇಕು. ಅವರು ನನ್ನ ಹೊಸ ಪ್ರಾಜೆಕ್ಟ್ ಲಾಂಚ್ ಆಗೋದು ನೋಡಿ ಖುಷಿ ಪಡಬೇಕು. ಇಲ್ಲ, ಡ್ಯಾಡ್ ಆಸ್ಪತ್ರೆಯಲ್ಲಿ ಮಲಗಿರೋ ಟೈಮಲ್ಲಿ ಹೀಗೆ ಕೇಳಬಾರ್ದು. ಆದರೂ ಕಾವೇರಿ ಅಂದರೆ ಅಪ್ಪಂಗೆ ತುಂಬ ಇಷ್ಟ. ಅವಳು ನಮ್ಮ ಮನೆ ಸೇರ್ತಾಳೆ ಅಂದರೆ ಡ್ಯಾಡ್ ಅಷ್ಟು ಖುಷಿ ಪಡೋರು ಯಾರೂ ಇರಲ್ಲ. ಸೊ ಕಾವೇರಿ ನನ್ನ ಲವ್ಗೆ ಇನ್ನೊಂದು ಚಾನ್ಸ್ ಕೊಡೋ ಥರ ಮಾಡು ದೇವ್ರೆ.
ಆಶ್ಚರ್ಯ, ಒಂದಾದ್ಮೇಲೆ ಒಂದು ಶಾಕ್ಗಳನ್ನು ಕೊಡ್ತಾನೆ ಇದೀರಲ್ಲ. ನನಗ್ ಮಲ್ಗೆ ಹೂವು ಇಷ್ಟ ಅಂತ ಹೇಳಿದ್ದೆ, ನೀವು ತಂದೆ ಬಿಟ್ಟಿದ್ದೀರಾ? ಪೂರ್ಣಿ, ಇದು ಶಾಕ್ ಅಲ್ಲ ಕಣೆ, ಸರ್ಪ್ರೈಸು. ನೀನ್ ಇನ್ಮೇಲೆ ಯಾವಾಗ್ಲೂ ಖುಷಿಯಾಗಿರ್ಬೇಕಲ್ವಾ, ಅದಕ್ಕೆ ಈ ಹೂವ. ಸರಿ ಕೊಡಿ, ಮುಡ್ಕೋತೀನಿ. ಹಾ, ನಾನೇ ಮುಡಿಸ್ತೀನಿ. ರೀ, ಇದು ದೇವಸ್ಥಾನ, ಜನಗಳಿದ್ದಾರೆ. ಪೂರ್ಣಿ, ನಾನ್ ನನ್ನ ಡಾರ್ಲಿಂಗಿಗೆ ಹೂವ ಮುಡ್ಸೋಕೆ ಇನ್ನೊಬ್ರು ಪರ್ಮಿಷನ್ ತಗೋಬೇಕಾ? ತಿರ್ಗು. ಖುಷಿ ಆಯ್ತಾ? ತುಂಬಾ. ಪರವಾಗಿಲ್ವೇ? ಈ ಮನುಷ್ಯನ್ಗೆ ಇಷ್ಟೆಲ್ಲ ಬುದ್ಧಿ ಬಂದ್ಬಿಟ್ಟಿದ್ಯಾ? ಹೆಂಡತಿಗೆ ಹೂ ಕೊಡಿಸ್ಬೇಕು ಅನ್ನೋಷ್ಟು ಬದಲಾಗಿದಾನಾ? ಕಾವೇರಿ, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಭಾವನ ಬಗ್ಗೆ ಏನೋ ಹೇಳಬೇಕಿತ್ತು. ಹೇಳು ಪ್ರೀತು, ಪರವಾಗಿಲ್ಲ. ಅವನು ಎದುರುಗಡೆ ಕಾಣೋಷ್ಟು ಒಳ್ಳೆಯವನಲ್ಲ. ಗೊತ್ತು ಪ್ರೀತು, ಒಂದು ಕಾಫಿ ಬೀಜನ ನೋಡಿದ ತಕ್ಷಣ ಅದು ಇದೇ ಬ್ರ್ಯಾಂಡ್ ಅಂತ ಹೇಳ್ಬೋದಲ್ವಾ? ಹಾಗೆ ಇವನು ನಮ್ಮನೇಲೇ ಇರೋದ್ರಿಂದ ಇವನ್ ಎಂಥ ಬಂಡ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತುಂಬ ಸುಳ್ಳು ಹೇಳ್ತಾನೆ, ಅದು ನನಗೆ ಕೆಲವು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಮತ್ತೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಗಾಸಿಪ್ ಮಾಡ್ತಾನೆ. ಪ್ಲೀಸ್ ಡೋಂಟ್ ಟ್ರಸ್ಟ್ ಹಿಮ್. ನನಗೆಲ್ಲ ಗೊತ್ತು, ಆದ್ರೆ ಏನ್ ಮಾಡ್ಲಿ? ನಮ್ಮ ಅಕ್ಕನ ಗಂಡ ಅಂತ ಎಲ್ಲದನ್ನೂ ಸಹಿಸ್ಕೋಬೇಕಾಗಿದೆ. ನಾನೊಬ್ಳು ತಂಗಿಯಾಗಿ ನಾನು ಏನ್ ಮಾಡ್ಬಲ್ಲೆ? ನನ್ನ ಅಕ್ಕ ಅವಳ ಗಂಡನ ಜೊತೆ ತುಂಬಾ ಸುಖವಾಗಿ ಸಂತೋಷವಾಗಿರ್ಬೇಕು, ಅಷ್ಟೇ ನಾನು ಬಯಸೋದು. ದಟ್ಸ್ ಟ್ರೂ ಕಾವೇರಿ, ಬಟ್ ಹೀ ಸೋ ಡೇಂಜರಸ್. ಬಿ ಕೇರ್ಫುಲ್. ಪೂರ್ಣಿ, ಇರು ಬಂದೆ.